ಆ ಸರಸ್ವತಿ ಬಂದ್ಮೇಕ ಎಲ್ಲೆಡ್ಕೆ ನೆನ್ನ ತರಿಸ್ಕೊಬೇಕು ಅವಳ ಕೈಗ. ದಮ ದಮ ಲಮ ಲಮ ಯಾರು ಯಾರು ಬೇಕಾಗಿತ್ತು? ಹಾಂ ಯಾವೂರಮ್ಮ ನಿಂದು? ಲೇ ಗುಂದರಮ್ಮ, ನಾನೇ ತಡ್ಕತಿ. ಲೈ ಏನೇ ಇದು ನಿನ್ನ ವೇಷ? ಹಾಂ ಯಾರು ಕೊಟ್ಟಿದ್ದಿ ಬಟ್ಟೆಗಳು ನಿಂಕ? ನಮ್ಮ ಗೌರಿ ಚಿಚ್ಚಿ ಕೊಟ್ಟಿತ್ತು. ಅವಳ ಕೊಟ್ಲು ಅಂತ ಅಕ್ಕ ಬಂದ್ಬಿಟ್ಟೆ. ಎಲ್ಲ ಸೀರೆ ಸೀರೆ ಎಲ್ಲಿ ಕತ್ತ ನಿನ್ನ ಸರ ಇಲ್ಲ ಎಲ್ಲ ಯಾಕಂಬಂದು ಅಳಿಕಿದ್ದೀನಿ ಬಿಡು. ಏನು ಯಾರೇನು ಹೇಳ್ಕೊಂಡು ಹೋಗಿಲ್ಲ. ಹೋಗಿ ಫಸ್ಟು ಸೀರೆ ಉಟ್ಕೊಂಡು ಆ ಸರ ಹಾಕೊಂಬೋಗು. ಮೈ ತುಂಬ ಬಟ್ಟೆಗಳಿರ್ಲಿ. ಏನಿದೆ ನಿನ್ನ ವೇಷ? ಹಾಂ ಯಾರು ಹಾಕ್ತಾರೆ ಇವಾಗ ಇಂಥವೆಲ್ಲ ನೀನು? ಅಯ್ಯ ಗುಂದರಮ್ಮ, ಅಲ್ಲಿ ಏನೋ ಮಾಡಕ್ಕ ಬಂದಿದ್ರಂತೆ. ಅದಕ್ಕೆ ನಮ್ಮ ಗೌರಿ ಚಿಚ್ಚಿ ನಮ್ಮ ಸರಸ್ವತಿ ಕೈ ಇಲ್ಲಿ ಅಂತ ತಕೊಂಡವಳೆ. ಅದಕ್ಕೆ ಹಾಕಂಡೆ ನಾನು. ನೋಡ ಚೆನ್ನಾಗಿ ಕಾಣ್ತಾ ಇದ್ದೀನಾ? ಎಲ್ಲಾರು ಚೆನ್ನಾಗಿ ಕಾಣ್ತಾ ಇದೆಯಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳ್ತಾ ಇದ್ರೆ ನೀನಾಗ ಅತಿ ಮೆಣಸಿನ್ಕಾಯಿ ಇಟ್ಕೊಂತ ಇದೆಯಾ? ಯಾಕೆಲ್ಲ ಬಿಟ್ರೆ ನೋಡ್ಕ ಈ ಕಡೆಯಿಂದ ಇಂಥವೆಲ್ಲ ಹಾಕೊಂಡು ಕುಡ್ದು ಸೀರೆ ಉಟ್ಕೊಬೇಕು. ತೀಡೆ ಉತ್ಕ ತೀಡೆ. ನೀನು ಉತ್ಕೋ, ನಾನು ಉತ್ಕೊನಲ್ಲ ತೀರೆನ. ಯಾವಳ ಅಂಬುಜೆ ಬಾರ ಇಲ್ಲಿ ನೋಡ ನಿನ್ನ ಮಗಳ ವೇಷ. ಏನೋ ಇದು ನಿನ್ನ ವೇಷ? ಎಲ್ಲ ಸೀರೆ ನೋಡ್ದೇನೆ ಎಂಥ ಬಟ್ಟೆಗೆ ಹಾಕೊಂಬಂದವಳೆ. ಬೇಕೇನೆ ನಮ್ಗೆ ಇವೆಲ್ಲ ನೀನು? ನಾವು ಯಾವತ್ತೂ ನಿಂತ ಬಟ್ಟೆಗೆ ಹಾಕೊಂಡಿದ್ರಾ? ಹಾಂ ನಿನ್ನ ಮಗಳು ಮಾನ ಮರ್ಯಾದೆ ತೆಗೆದುಬಿಡ್ತಾಳೆ. ಫಸ್ಟ್ ಮದುವೆ ಮಾಡಿ ಒದ್ದು ಗಂಡ ಮನೆ ಕಳ್ಸೋದು ನೋಡು. ಏಯ್ ಎಲ್ಲ ಸೀರೆ ಸೀರೆ ಏನು ಮಾಡಿದೆ? ತೀಡೆ ಆಯ್ತಮ್ಮ, ಆಯ್ತು ತೀಡೆ ತಡ ಎಲ್ಲ ನೀನು ಕೊಡ್ತಿಚ್ಚಿ ಅವಳ ಮನೆಗೆ ಐತೆ. ಆಮೇಲೆ ಎತ್ಕೊಂಬತ್ತೀನಿ. ಅವ್ರ ಮನೆ ಕಣ್ಣು ನೆಂಟಿಡ್ ಬಂದಿದ್ರು, ಅದಕ್ಕೆ ಎತ್ತ ಮಾಡೋಕ್ಕಾಗಿಲ್ಲ. ಅಲ್ಲೇ ಅವಳು ಕೊಟ್ಲಂತ ಬಟ್ಟೆಗಳು ಅವಳಿಗಂತೂ ಮಾನ ಮರ್ಯಾದೆ ಇಲ್ಲ. ಮಾನ್ಗೆ ತೆಂಗಿಸು ಅವಳು. ಹಾಂ ಇವಳ್ಕನ ಬುದ್ಧಿ ಬೇಡ? ಇವಳಿಗೂ ಬುದ್ಧಿ ಇಲ್ಲ. ಫಸ್ಟ್ ಆ ಬಟ್ಟೆಗಳು ತೆಗ್ದು ಅಂತೇಳು. ತೆಗೆದುಬಿಟ್ಟು ಬಣ್ಣವಾಗಿ ಸೀರೆ ಉಟ್ಕಂತೇಳು. ಬೇಡ ನಮ್ಮ ಕೈ ವೇಷಗಳೆಲ್ಲ ನೀನು ಹೋಗೋ. ಈ ಬಟ್ಟೆಗಳು ಬಿಚ್ಚೆ ಅಮ್ಮನ್ ಕೊಟ್ಬಿಟ್ಟು ಸೀರೆ ಉಟ್ಕೊಂಬೋಗು. ನಮಗೆ ಬೇಡ ಇವೆಲ್ಲ. ನಿಮ್ಮ ಅಪ್ಪ ನೋಡಿದ್ರೆ ಬೈತಾನೆ. ಅಮ್ಮ ಲಪ್ಪಣ ಬೈಯಿಲ್ಲ. ಚಿತ್ತಿ ಹೊಡ ಮನಕ ಬತ್ತಾಯ್ನು. ನಾನು ನಿಂಕ ಬತ್ತೆ ತೋಟಕ್ಕೆ ಬರ್ತಾ ಇದ್ರೆ ಲಪ್ಪಣ ಅಡ್ಡ ತಿತ್ತುನು ಬೈಯಿಲ್ಲ. ನನ್ನನ್ನ ಏನು ಮಾತಾಡಿಲ್ಲ ಲಮ್ಮ. ನೀನೇನು ಬೆದಾಡ್ ಮಾಡ್ಕೊಂಬಿಡ ಕದ್ದಿಡಿಡು. ಜೊತ್ತು ಚೆನ್ನಾಗೈತೆ. ಬೇಡ ಅಂತ ಹೇಳಿದ್ನಲ್ಲ. ಹೋಗು ಇಲ್ಲಿಂದ ಫಸ್ಟು. ಓಹೋ ಏನೇ ಸರಸ್ವತಿ, ಬೆಂಗಳೂರು ಹುಡುಗಿ ಆಗೋಗಿದ್ಯಾ? ತಡೋದಿ ಅತ್ತಿಗೆ ಗಡ್ತಿತಿ ತತ್ತಿದ್ ನನಕ. ಚೆನ್ನಾಗೈತೆ ಅತ್ತಿಗೆ? ಚೆನ್ನಾಗಿರೋ ಅದೇ ನಿಂಗೆ ಚೆನ್ನಾಗಿಲ್ಲ. ಬೇಡ ವಾಪಸ್ ಕೊಟ್ಬಿಟ್ಟು ನಿನ್ ಸೀರೆನೇ ಉಟ್ಕೋ ಹೋಗು. ಸೀರೆಗೆ ಚೆನ್ನಾಗಿ ಕಾಣಿಸ್ತೀಯ ನೀನು. ಅಯ್ಯೋ ಅತ್ತಿಡೆ ಎಲ್ಲ ಮದುವೆ ಆಗಿಡೋಡು ಉತ್ಕೊಳೋದು, ನಾವೆಲ್ಲ ಉತ್ಕೊಳೋದು ಬೇರೆ ಬೇರೆ. ನಂಗೆ ಇದೇ ಚೆನ್ನಾಗೈತೆ. ಗಡ್ಚಿಚ್ಚಿ ಇನ್ನ ತತ್ತಂದವಳಂತೆ ಬತ್ತಿಳೆಲ್ಲ ನೀನು. ಇವಾಗ ಈಗ ಹಾಕೊಂಡ್ ಬನ್ನಿ ನಾನು. ನೋದಾ ಗಡ್ಚಿಚ್ಚಿ ಕಣ್ಣು ನನ್ನ ಮೇಲೆ ಎಷ್ಟೊಂದು ಬಿಡೈತಿ. ನಮ್ಮ ಅಂಬುದಿನ ಅವಳೆ ನಂತೇನು ತತ್ತೋಡೋದೇ ಇಲ್ಲ. ಲೇ ಜಾಸ್ತಿ ಮಾತಾಡಬೇಡ ನೀನು. ಫಸ್ಟ್ ಹೋಗಿ ಈ ಬಟ್ಟೆ ಹೆಚ್ಚಿಬಿಟ್ಟು ಸೀರೆ ಉಟ್ಕೊಂಬೋಗು. ನಮಗೆ ಬೇಕಾಗಿಲ್ಲ ಈ ವೇಷಗಳೆಲ್ಲ ನೀನು. ನಾನು ಬೇಡ ಬಟ್ಟೆ ಹಾಕೋನಲ್ಲ, ಇದೇ ಹಾಕೋನೋದು. ಇದೇ ಚೆನ್ನಾಗೈತೆ. ತೀಡೆ ಉತ್ತರಣ ಕೇಳ ಬಿಡಲ್ಲ ಏನೂ ಇಲ್ಲ ನಂಗ. ನಾನು ಹಾಕೋನಲ್ಲ, ಇದೇ ಹಾಕೋನೋದು. ನೋಡ್ದೇನೆ ನೋಡ್ದ ಎಷ್ಟು ಅದ್ಮೀರವಳು ನಿನ್ನ ಮಗಳು. ದೊಡ್ಡವರು ಸಿಕ್ಕೋರ ನಮ್ಮ ಮರ್ಯಾದೆನೇ ಇಲ್ಲ ಇವಳ್ಕ. ಹೆಂಗೆ ಮಾತಾಡ್ತಾಳೆ ನೋಡಲೇ ಈ ಸಾವಿತ್ರಿ, ಹೆಂಗೆ ಮಾತಾಡ್ತಾಳೆ ನೋಡು. ಅದೇನು ವಾಣೆ ಕಲ್ಸಿದ್ಯೋ ಅದೇನೋ ನಿನ್ನ ಮಗಳ್ಕ. ಹೋಗ್ ಸರಸ್ವತಿ, ಹೇಳಿದ್ ಮಾತು ಕೇಳು. ಇಲ್ಲಾಂದ್ರೆ ಏಟಿಲ್ ತಿಂತೀಯನಂತ ಈಗ. ಇಲ್ಲ ನಾನು ಹಾಕೋನಲ್ಲ, ನಾನು ಇದೇ ಹಾಕೋನೋದು. ನಾನು ನಮ್ಮ ಅಪ್ಪನ ಕೇಳ್ತೀನಿ. ನೀನು ಹಿಂಗೆಲ್ಲ ಮಾತಾಡಿದೆ ರೈ ಹೋಗೆ. ಓಹೋ ಏನು ನಿನ್ನ ಎಳೆ ಮಗುವ ಕಟ್ಟಕ್ಕಾಗಷ್ಟು ವಯಸ್ಸಾಗೈತೆ. ಹೋಗು ಸೀರೆ ಉಟ್ಕೋ ಹೋಗು. ಏನಕ್ಕೆ ಈ ಡ್ರೆಸ್ಗಳೆಲ್ಲ ನೀನು? ನಂಗೆ ಬೇರೆ, ನಾನು ಇದೇ ಹಾಕೋನೋದು. ನಿನ್ ಕೇಳ ಯಾಕ ಒತ್ತೆಗೆ ಹುಡಿ ನೀನು? ಬೇರೆ ಬೇರೆ, ನಾನು ಇದೇ ಹಾಕೋನೋದು. ಹೈ ಹೋಗೆ. ಓಹ್ ಇವತ್ತು ಚಬ ಬೀಳ್ತಾಳೆ ಎಲ್ಲದಕ್ಕೂ. ದೊಡ್ಡವ್ರು ಏನು ಕೇಳ್ತಾರಪ್ಪ ಅನ್ನೋ ಇದೇ ಇಲ್ಲ ಇವಳ್ಕ. ಇದೇ ಹಾಕೋಣೋದಂತೆ ಬಿಡ್ತೀನಿ ನೋಡು. ಕಪಾಳಕ್ಕೆ ಎರಡು ಬಲೆ ಅದ್ಗೆಟ್ ಹೋಗಿದ್ಯಾ? ಯಾವುದೋ ಒಂದು ಗಂಡು ನೋಡಿ ಮದುವೆ ಮಾಡಿ ಒದ್ದು ಓಡಿಸ್ಬೇಕು ಇವಳನ್ನ. ಇನ್ನ ಮನೆಗೆ ಇಟ್ಕೊಂಡವಳಲ್ಲ ಈ ಅಂಬುಜೆ, ಇವಳಿಗೆ ಬುದ್ಧಿ ಇಲ್ಲ. ನೋಡ್ದೇನೆ ಎಲ್ಲರೂ ನನ್ನನ್ನೇ ಬೈತಾ ಇರೋದ. ಹೋಗಿ ಇಲ್ಲಿಂದ. ಓಹ್ ಏನ್ ಸರಸ್ವತಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಮ್ಮೂರಾಗ ಯಾರ ಹತ್ರ ಇಲ್ಲ ಬಟ್ಟೆಗಳು. ನೀನೇ ಫಸ್ಟ್ ಹಾಕೊಂಡಿರೋದಿಂತ ಬಟ್ಟೆಗಳು. ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ಚಿಕ್ಕ ಮಗು ಇದ್ದಂಗಿದ್ಯಾ? ಚೆನ್ನಾಗಿ ಕಾಣಿಸ್ತಾ ಇದ್ದೀನ ತಾಯ್ತಿ ಜೊತೆಗೆ. ಚೆನ್ನಾಗಿ ಕಾಣ್ತಾ ಇದ್ದೀನಾ? ಎಲ್ಲರೂ ಹೇಳಿರು ಚೆನ್ನಾಯ್ತು ನಿಂಕ ಅಂತ. ಈ ಅಂಬುಜಿನೇ ಚೆನ್ನಾಗಿಲ್ಲ, ಬೇಳೆ ಬಟ್ಟೆ ಹಾಕೋಗು ಅಂತ ಹೇಳ್ತಾವಳೆ. ಚೆನ್ನಾಗಿದ್ದೀನ ನಾನು? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇಷ್ಟು ದಿನದಿಂದ ಸೀರೆ ಉಟ್ಕೊಂಡು ಒಳ್ಳೆ ದೊಡ್ಡ ಹೆಂಗ್ಸಂಗ್ ಕಾಣಿಸ್ತಾ ಇದ್ದೆ. ಇವಾಗ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಚಿಕ್ಕ ಮಗು ಹಂಗೆ ಕಾಣಿಸ್ತಾ ಇದೆಯಾ? ಚೆನ್ನಾಗಿದ್ದೀನ ನಾನು? ಚೆನ್ನಾಗಿದ್ಯಾ. ನಂದೇ ದೃಷ್ಟಿ ಆಗೋಯ್ತು ನಿಂಕ. ಹಿಂಗೆ ಇರಮ್ಮ. ಹೋಗಿ ದೊಡ್ಡ ಹೆಂಗ್ಸ್ರಂಗೆ ಸೀರೆ ಉಟ್ಕೊಂಬೇಡ ನೀನು. ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮುದ್ದಾಗಿ. ಯಾವಳು ಸಾವಿತ್ರಿ ಇಂಥ ಬಟ್ಟೆಗಳೆಲ್ಲ ನಮ್ಗೆ ಲಾಯಕ? ನಮ್ಮ ಅಮ್ಮಂದು ಒಂದು ಸೀರೆಗೆ 3 ಪಾಳು ಮಾಡಿ ನಮ್ಮ ಮೂವರು ಒಂದೊಂದು ಗುಟ್ಟು ಸುತ್ಕೊಂತ ಇದ್ರಿ. ನಾವೆಲ್ಲ ಇಂಥ ಬಟ್ಟೆಗಳು ಹಾಕಿಲ್ಲ, ನಮಗೆ ಬೇಕಾಗಿಲ್ಲ. ಲೈ ಹೋಗೆ ಸೀರೆ ಉಟ್ಕೊಂಬೋಗೆ. ಅತ್ತೆ ಬೇಡ ಕಲ್ದಿರತ್ತೆ, ಇದೇ ಇರ್ಲಿ. ಚೆನ್ನಾಗಿ ಕಾಣಿಸ್ತಾಳೆ ಮಗುವ. ಏನು ದೊಡ್ಡ ಹೆಂಗ್ಸಂಗೆ ಸೀರೆ ಉಟ್ಕೊಂಡು ಓಡಾಡೋದು ಏನಕ್ಕ? ಮದುವೆ ಆದ್ಮೇಲೆ ಸೀರೆ ಉಟ್ಕೊಳ್ಳೋದು ಇದ್ದಿದ್ದೆ. ಅಯ್ಯ ಕರ್ಮ ಸರೋಗೈತಿ ಅತ್ತಿಗೆ ಕಣ್ಣ ಆದ್ಮೇಕ. ಲೈ ಯಾವಳು ಸಾವಿತ್ರಿ ನಿಂಗೆ ಅಂತ ಹೇಳಿದ್ರು. ಇದು ನಮ್ಮ ಊರಿಗೆ ದೊಡ್ಡ ಮನೆ. ಇದು ಶಾನ್ಭೋಗ್ರ ಮನೆ ಅಂದರೆ ಏನು ಅನ್ಕೊಂಡಿದ್ಯಾ? ನಮ್ಮ ನೋಡಿ 4 ಜನ ಕಲಿಯಂಗಿರ್ಬೇಕು. ಏನಕ್ಕೆ ಅವಳ ಬಟ್ಟೆಗಳು ಹಾಕೊಳ್ಳೋದ? ಸೀರೆ ಉಟ್ಕೊಂಡ್ರೆ ಆಗಲ್ಲ? ಶಾನ್ಭೋಗ್ರ ಮಗಳೇ ಇಂಥ ಬಟ್ಟೆಗಳು ಹಾಕೊಂಡವಳೆ, ನಾವ್ಯಾಕೆ ಹಾಕೊಂಡು ಕೂದು ಅಂತಾರೆ ಜನ.
ಸರೋಜಕ್ಕ ಇದು ಮೈ ತುಂಬ ಅದಲ್ಲಕ್ಕ. ಸೀರೆ ಉಟ್ಕೊಂಡ್ರೆ ನಾವು ಹೊಟ್ಟೆ ಅದು ಇದು ಕಾಣಿಸ್ತದೆ ನೋಡ. ಮೈ ತುಂಬ ಅದೇ, ಅದನ್ನೇ ಒಂದು ದೊಡ್ಡ ರಾಮಾಯಣ ಮಾಡಬೇಡ ಕಲ್ದಿರಕ್ಕ. ಇರ್ಲಿ ಹಾಕೊಂಡ್ಲಿ ಮಗುವ. ಹಾಂ ಒಳ್ಳೆಯವಳಾಗ್ಬೇಕಲ್ಲ ನಾಟ್ಕಾಡಿ, ಅದಕ್ಕೆ ಹಿಂಗೆ ಹೇಳ್ತಾ ಇದೆಯಾ ನೀನು? ಹಾಂ ಅತ್ತೆ ನೋಡು ಏನು ಮಾತಾಡ್ದಿರ ಹೋಗ್ಬಿಟ್ಲು ನೀನು ಬಂದಿದ ತಕ್ಷಣ. ಏಯ್ ಅವಳು ಸರಸ್ವತಿ ಮಾನವ ಹೋಗಿ ಸೀರೆ ಉಟ್ಕೊಂಬಂದೆ ಸರಿ, ಇಲ್ಲ ಅಂತಂದ್ರೆ ನಿಂಗೆ ಗಾಚಾರನೇ ಬಿಡಿಸ್ಬಿಡ್ತೀನಿ. ನಾನು ಬೇರೆ ತೀಡ ಇದೇ ಬೇಕು, ನಂಗೆ ಹೋಗಲ್ಲ, ನಾನು ತೀಡ ಉಕ್ಕನಲ್ಲ, ದತ್ತೆ ಬೇಕು ನಂಗೆ, ತೆಣ ಐತೆ. ಎಲ್ಲ ನಾಳೆ ಬಿದ್ದು ಹೋಗ್ಕೊಂಡ್ರೆ ನಂಗೆ ಏನಾಗಬೇಕು? ತಾಳ್ತಿಡ ಅತಿಯ ತಿತ್ತಣ ಇಲ್ಲ ತಿತ್ತಣ ಮಣ್ಣ ಎಮ್ಮೆ ಕಟ್ಟಕ್ಕೆ ಹೋಗೋಣಮ್ಮ. ಸಾವಿತ್ರಿ ಸಾವಿತ್ರಿ ಏ ತಿತ್ತಣ ಬಳ್ಳಿ ಇದ್ಯಾರೋ ನಮ್ಮ ಮನೆಗೆ ಬಂದು ನಮ್ಮ ಸರಸ್ವತಿ ಮಾತಾಡ್ದಂಗೆ ಮಾತಾಡ್ತಾ ಇರೋದು. ಸಾವಿತ್ರಿ ಯಾರೋ ಬಂದ್ಬಿಟ್ಟವ್ರು ನಮ್ಮ ಮನೆಗೆ ಹೊಸ್ಕ. ಓ ಹೌದೇನೋ, ಪೇಟೆಯಿಂದ ಬಂದ್ರೇನೋ? ಹ್ಞೂ ಪೇಟೆಯಿಂದ ಬಂದವ್ರೆ. ಯಾರಂತ ನೋಡ ಪೇಟೆಯಿಂದ ಬಂದಿರೋರ? ಇವಳು ನಮ್ಮ ಸರಸ್ವತಿ ಎಲ್ಲ ಇತ್ತು ತಿರ್ಗೋ. ಓಹೋ ಗುರ್ತೇ ಸಿಗ್ತಾ ಇಲ್ಲ ನಮ್ಮ ಸರಸ್ವತಿ, ಚಿಕ್ಕ ಹುಡುಗಿ ಹಂಗವಳೆ. ಯಾರೇ ಕೊಟ್ಟಿದೀವಿ ಬಟ್ಟಿಗ್ಲೆಲ್ಲ ನಿಂಕ? ಎತ್ತಿಕಣ ಉಡಕ ಬನ್ನಿರಂತೆ ಮರಕ, ಅವಾಗ ಗೌಡ್ಚಿಚ್ಚಿ ತತಂಬತ್ತವಳೆ, ಅದಕ್ಕೆ ನನ್ನ ಬತ್ತೆ ಕೊತ್ತೀನಿ ಬಾ ಅಂತ ಕರ್ಕೊಂಡು ಹೋಗಿತ್ತು. ನಾನು ಬೇಡತ್ತೇಳಿ ನೀನು ತಾತ ಕೊತ್ತ ಬಿಚ್ಚಿದ್ದೆ, ಅದಕ್ಕೆ ನನ್ನ ಮನೆಗೆ ಬನ್ನಿ. ಚೆನ್ನಾಗಿದ್ದೀನಿ ಚಿಕ್ಕಣ. ಓ ಚೆನ್ನಾಗಿದ್ಯಾ. ಇವೇ ಅಕ್ಕ ಸೀರೆ ಉಟ್ಕೊಂಬಿಡ ನೀನು. ಅಂಬುಜಿ ತಡದೇ ಗುಂದಳಮ್ನ ತೀಡ ಉಟ್ಕ ಅಂತ ಬತ್ತಾಡ ಅವಾಗಿಂದ ನನ್ನ. ಬೇಡ ನೀನು ಉಟ್ಕೊಂಬೇಡ. ಇವೇ ಅಕ್ಕ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು ಇವಾಗ ನಂಕ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬಾ ನಿನ್ ಕಚ್ಚಾಪಲ್ಲಿ ತಂದಿದ್ದೀನಿ, ಕೊಡ್ತೀನಿ ಬಾ. ನರಿ ಯಾವಳು ಸಾವಿತ್ರಿ? ಏನು ದೊಡ್ಡತ್ತೆ? ನಾನು ಇನ್ ಮೇಲೆ ಕೈ ಇಲ್ಲೇ ಇರೋದು. ನಾನು ಬಟ್ಟೆಗಳು ಮಾದ ಬಿದ್ದವೆ, ಆ ರಾಧಿ ಮನೆಗಿಂದನೂ ಎತ್ಕೊಂಬಂದಿದ್ದೀನಿ. ಒಗೆಯೋ ಬಟ್ಟೆಗಳು ಅವೆಲ್ಲ ಒಕ್ಕೊಡು. ನಾನು ಮಲ್ಕೊಂತೀನಲ್ಲ ಆ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಡು. ಅಯ್ಯೋ ದೊಡ್ಡತ್ತೆ ಚಾಟಿ ಹತ್ರ ಮಾಡ್ಬಿಟ್ಟು ಬರೋದಕ್ಕೆ ನಂಗೆ ಸುಸ್ತಾತ ದೊಡ್ಡತ್ತೆ. ಸರೋಜಕ್ಕನ್ ಕೇಳತ್ತೆ ಎಲ್ಲ ಮಾಡ್ಕೊಡ್ತಾಳೆ. ಹಾಂ ಅವಳಕ್ಕೇನು ಬೇಸರನಾ? ಅವಳು ಈ ಮನೆಗೆ ಗಡ್ಸೋಸೆ, ಅವಳೇನು ಕೆಲಸ ಮಾಡೋಂಗಿಲ್ಲ, ನೀನು ಮಾಡಬೇಕಾಗಿರೋದು. ಎದ್ರ ಜಾಬ ಬೇಡೋದು, ಚೆನ್ನಾಗಿ ಕಲ್ಕೊಂಬಿಟ್ಟಿದ್ಯೆ. ಹಾಂ ಏನೋ ನಿನ್ನ ತಂಗಿನ ಆ ಗೌರಿ ಮಗನ ಕೊಡಿಸ್ತಾ ಇದ್ದೀರಂತೆ, ಎಲ್ಲ ನಾವು ಬೇರೆ ಕಡೆ ಕೊಟ್ಟು ಮಾಡಿದ್ರೆ ಆಗಲ್ಲ. ಇಲ್ಲ ದೊಡ್ಡದೆ ಅವರಿಬ್ರು ಇಷ್ಟಪಟ್ಟವ್ರೆ, ಅದಕ್ಕೆ ಅವನಿಗೆ ಕೊಡ್ತಾ ಇದ್ದೀರಿ. ಇಷ್ಟಪಟ್ಬಿಟ್ರೆ ಮದುವೆ ಮಾಡ್ಕೊಂಡ್ಬಿಡ್ಬೇಕಾ? ಹಾಂ ದೊಡ್ಡವ್ರು ಹೇಳ್ದಂಗೆ ಕೇಳೋದು ಬೇಡ. ಇಲ್ಲ ನಮ್ಮ ಅಪ್ಪನು ನಮ್ಮ ಅಮ್ಮನಿಗೂ ಆಸೆ ಅದೇ, ಅವ್ರ ರುದ್ರನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ. ಹೆಂಗೋ ದೊಡ್ಡ ಮಗಳನ್ನ ಉಲ್ಲಿರೋ ಗಾಡಿಗೆ ಕಟ್ಟಾಕಿದ್ರು, ಇನ್ನು ಚಿಕ್ಕ ಮಗಳನ್ನ ಕಟ್ಬಿಡ್ಬೇಕು ಅಂತ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಪ್ಲಾನು. ಅವ್ರಿಗೆ ತಿನ್ನಕ್ಕೆ ಗೊತ್ತಿಲ್ಲ, ಇನ್ನೇನು ಮಾಡ್ತಾರೆ ಹೇಳು? ದೊಡ್ಡತಾಯಿ ಹಂಗೆಲ್ಲ ಮಾತಾಡಬೇಡ. ಅವ್ರಿಗೇನು ತಿನ್ನಕ್ಕೆ ಗೊತ್ತಿಲ್ಲ ಅಂತ ನೀನು ನೋಡಿದ್ವಿ ಯಾವಾಗ ನಾವು ಹೋಗಿ? ಹಾಂ ಏನೋ ತಕ್ಕ ಮಟ್ಟಿಗೆ ಅವರು ಅವರೇ, ಹಂಗೆಲ್ಲ ಮಾತಾಡಬೇಡ ದೊಡ್ಡತ್ತ ನೀನು. ಬಿತ್ರಿ ನೀನು. ಅಲ್ಲ ಅವ್ರಿಗೆ ಗೊತ್ತಿದ್ದಿದ್ರೆ ಬರೀ ಕತ್ತಾಗ ಬಿತ್ತಿದ್ಯಾ ಕರಿಮಣಿ ಸರ್ ಹಾಕ್ಕೊಂಡು? ಏನು ತಂದ್ಕೊಡ್ತಾ ಇರ್ಲಿಲ್ಲ ಅವ್ರು? ಏನಂತ ತಂದ್ಕೊಡ್ತಾ ಇದ್ರಲ್ಲ? ಆ ಬಟ್ಟೆಗೆ ನೋಡಿ ಇರೋದು ಹೆಂಗವೆ, ನೀನು ಇರೋದು ನೋಡಿ ಹೆಂಗಿದ್ಯಾ? ಅತ್ತೆ ಬಟ್ಟೆಗೇನು ಕೊಳೆ ಆಗೋತ್ತದೆ, ಅದೇ ಮುಂಚೆ ಕೊಳೆ ಹಾಕುತ್ತು. ಒಳ್ಳೆ ಮನ್ಸೈತೆ ನಮ್ಮ ಅಪ್ಪನ ನಮ್ಮ ಅಮ್ಮನ್ಕ, ಅಷ್ಟೇ ಸಾಕು. ಹೌದೇನೋ? ಹಂಗಾದ್ರೆ ಬಟ್ಟೆಗ್ಲಾಕ್ ಹಾಕತ್ತೀಯಾ? ಬಟ್ಟೆಗ್ಲಾಕಂತೀರ ಓಡಾಡು. ಬಾವು ಏನದು ಹಂಗೆ ಮಾತಾಡ್ತಾ ಇದೆಯಾ? ಏನೋ ದೊಡ್ಡವರಲ್ಲ ಅಂತ ಮರ್ಯಾದೆ ಕೊಟ್ಟರೆ ಏನು ಹಿಂಗೆ ಮಾತಾಡ್ತಾ ಇದೆಯಾ? ನಿನ್ನ ತಮ್ಮನ ಮಗಳು ಅವಳಲ್ಲ ಸರೋಜೆ, ಅವಳ ಕೈಗೆ ಹೋಗಿಸ್ಕೊ. ನಾಕೇನು ಗಾಚಾರನ? ನಕನಿ ಕೈ ಏನು ಸಂಬಂಧ? ನಿನ್ನ ಬಟ್ಟಿಗೆ ನಾನು ಹೋಗ್ಕೊಡ್ಲಿ? ನಾನು ಯಾಕಮ್ಮ ಹೋಗ್ಕೊಡ್ಲಿ? ಬೇಕಾದ್ರೆ ಒಕ್ಕ ಹೋಗು, ಕೂತ್ಕೊಂಡೇ ಇರ್ತೀಯಾ? ಇನ್ನೊಂದ್ಸರಿ ಏನೋ ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತ ಹೇಳ್ಬೇಕು, ಅವಾಗ ಐತೆ ನಿಂಗೆ ಗಾಚಾರ. ಲೇ ಅಂಬುಜೆ, ಲೇ ಈ ಅಮ್ಮದೊಂದು ಕಾಟ. ಏನಕ್ಕ? ಏನೇ ನಿಮ್ಮ ಮನೆಗಿನ ಜನಗಳು ಹಿಂಗೆ ಎದುರು ಜವಾಬ್ ಹೇಳ್ತಾರೆ? ಹಾಂ ಏನು ಹಿಂಗೆ ಎದುರು ಜವಾಬ್ ಹೇಳ್ತಾರೆ ಅಂತ? ನಾನು ಬಟ್ಟೆಗಳೇ ಒಕ್ಕೊಡೆ ಅಂತಂದ್ರೆ ಎಷ್ಟು ಮಾತಾಡ್ತಾಳೆ ನೋಡ್ತೇನೆ ಇವಳು. ತಿರ್ಬೋಕಿ ತಿನ್ನೋಕ್ಕೆ ಗತಿ ಇಲ್ಲ. ಅತ್ತೆ ನೋಡ್ಕೊಂಡು ಮಾತಾಡೋ. ನೀನು ನೋಡಿದ್ಯಾ ತಿನ್ನಕ್ಕೆ ಗತಿ ಇಲ್ದಿರೋದು? ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ಅಷ್ಟೇನ, ನಾನು ಸುಮ್ಮನೆ ಇರೋಳಲ್ಲ. ಅಕ್ಕ ನಾನು ಒಕ್ಕೊಡ್ತೀನಿ ಬಿಡು ಬಟ್ಟೆಗಳು, ಅವಳು ಒಕ್ಕೊಡ್ತಿದ್ರೆ ಕೆಟ್ಟ. ಸುಮ್ಮನೆ ಮನೆಗೆ ಜಗಳ ಇಕ್ಬೇಡ. ಲೈ ನೀನು ಸೊಸೆಗೆ ದಿಗ್ಲು ಬೀಳೋದಲ್ಲ, ಅವಳು ನಿಂಗೂ ದಿಗ್ಲು ಬೀಳ್ಬೇಕು. ಇಲ್ಲಿ ಯಾಕೆ ಯಾರು ದಿಗ್ಲು ಬೀಳಲ್ಲಕ್ಕ? ಅವಳು ಬಸ್ರೆನ್ಸು, ತಾಡ್ದಾಗ ಹೋಗಿ ಕೆಲಸ ಮಾಡ್ತಾಳೆ. ನಾನು ಸರೋಜಿ ಕೈಲಿ ಒಗ್ಸ್ಕೊಡ್ತೀನಿ ಕಲ್ತಿರು. ಅವಳು ಮನೆಗೆ ಕುತ್ಕೊಂಡೇ ಇರ್ತಾಳೆ, ಇವಳು ತಾಡ್ದಾಗೂ ಮಾಡಬೇಕು ಮನೆಗೂ ಮಾಡಬೇಕು. ಬಸ್ರೆನ್ಸು ಏನೋ ಬಿಡು ಮನಸ್ಸು ಹಾಕಿದ್ರೆ ನಾನು ಎಲ್ಲ ಕೆಲಸ ಮಾಡೆ ಅಂತ ಹೇಳೇನೆ. ಬಸ್ರೆನ್ಸು ಇವಾಗ ನಾನು ಒಕ್ಕೊಡ್ತೀನಿ ಕಲ್ತಿರು, ಇಲ್ಲ ನಾನು ಒಕ್ಕೊಡ್ತೀನಿ, ಇಲ್ಲ ಸರೋಜಿ ಕೈಲಿ ನಾನು ಒಗ್ಸ್ಕೊಡ್ತೀನಿ ಅಂತ. ಹೋಗು, ಏನಕ್ಕ ನಿನ್ನಂತ ಅವಳ್ಕ ಸಂಸಾರ? ಹೋಗು.